ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೇವ್ರ ದಯೆಯಿಂದ ಶ್ರಾವಣಿ ಅವರು ಕರೆಕ್ಟ್ ಟೈಮ್ಗೆ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಗಿದ್ರು ಅವ್ರ ಪ್ರಾಣ ಉಳಿತಾ ಇರಲಿಲ್ಲ. ನೌ ಶಿ ಇಸ್ ಫೈನ್. ಶ್ರಾವಣಿ ಅವರೇ ಹಾಗೆ ಮಾಡೋವಾಗಿದ್ದರೆ ಇಲ್ಲಿವರೆಗೂ ಯಾಕೆ ಕರ್ಕೊಂಬರ್ತಿದ್ರು ಹೇಳಿ? ಅದು ಅಲ್ಲದೆ ನಿಮ್ಮ ಶ್ರೀಮತಿಯವರು ಶ್ರಾವಣಿಯವರ ಹೆಸರನ್ನೇ ಕನ್ವರಿಸ್ತಾ ಇದ್ದಾರೆ. ಶ್ರಾವಣಿ ಬೇಕು, ಶ್ರಾವಣಿ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಪ್ರೀತಿಯಿಂದ ಇವ್ರ ಹೆಸರನ್ನ ಕನ್ವರಿಸ್ತಾ ಇದ್ದಾರೆ ಅಂದ್ರೆ ಇವ್ರು ಹಾಗೆ ನಡ್ಕೊಳಕ್ ಸಾಧ್ಯನಾ? ಮೇಡಮ್, ಮತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದು, ಕಿಡ್ನಾಪ್ ಮಾಡಿದ್ದು? ಸರ್, ಯಾರೋ ರೌಡಿಗಳು ಡಾಕ್ಟರ್ ನರ್ಸ್ನ ಇಳಿಸ್ಬಿಟ್ಟು ಆಂಬುಲೆನ್ಸ್ನ ತೊಗೊಂಡೋಗ್ತಾ ಇದ್ರು. ಅದೇ ದಾರಿ ನಾವು ಈವೆಂಟ್ಸ್ ಹೋಗ್ತಾ ಇದ್ವಿ. ಅದೇ ವೇಳೆಗೆ ಮೇಡಮ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನೋಡಿದ್ರಾ, ಇವ್ರನ್ನ ಆ ರೌಡಿಗಳಿಂದ ಕಾಪಾಡಿದ್ದೆ ಶ್ರಾವಣಿ ಅವರು. ಹೌದು, ನಿಮ್ಮ ವೈಫ್ನ ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲಿ ಕಳಿಸ್ತಿದ್ರಿ? ಅದು ಡಾಕ್ಟರ್, ನನ್ನ ಹೆಂಡತಿಗೆ ಸಿವಿಯರ್ ಡಿಪ್ರೆಷನ್ ಆಗಿದೆ. ವಾಟ್? ಡಿಪ್ರೆಷನ್ನಾ? ಏನು ಹೇಳ್ತಾ ಇದ್ದೀರಾ ನೀವು? ಇಷ್ಟೆಲ್ಲ ಆದರೂ ಅವ್ರು ಸ್ಟೇಬಲ್ ಆಗಿದ್ದಾರೆ, ಅಷ್ಟೊಂದು ಕ್ಲಾರಿಟಿಯಿಂದ ಮಾತಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಡಿಪ್ರೆಷನ್ ಅಂತ ಇದ್ದೀರಲ್ಲ? ಇಲ್ಲ ಡಾಕ್ಟರ್, ಅವಳಿಗೆ ಡಿಪ್ರೆಷನ್ ಆಗಿದೆ. ಅವಳು ಹೇಗೇಗೋ ಬಿಹೇವ್ ಮಾಡ್ತಿದ್ಲು, ಅದಕ್ಕೆ. ನೋ ವೇ. ಡಿಪ್ರೆಷನ್ ಅಲ್ಲಿದ್ರೆ ನಮಗೆ ಗೊತ್ತಾಗೋದಿಲ್ವಾ? ಅವ್ರು ಆರಾಮಾಗಿದ್ದಾರೆ. ಅಲ್ಲ ಡಾಕ್ಟರ್, ಅದು ಸಾರಿ ಡಾಕ್ಟರ್, ಮುಂಚೆ ಟ್ರೀಟ್ ಮಾಡ್ತಿದ್ದ ಡಾಕ್ಟರು ಚಿಕ್ಕಮ್ಮಂಗೆ ಸಿವಿಯರ್ ಡಿಪ್ರೆಷನ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಅವ್ರು ಹಾಗೆ ಹೇಳ್ತಾ ಇದ್ದಾರೆ. ಚಿಕ್ಕಮ್ಮ ಈಗ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದಾರಲ್ಲ, ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಡಾಕ್ಟರ್, ನಾನು ನನ್ನ ಹೆಂಡತಿ ನೋಡ್ಬೋದಾ? ಇಲ್ಲ, ಈಗ ನೋಡ್ಬಿಡಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಅವಾಗ ನೋಡಿದ್ರಂತೆ. ಡಾಕ್ಟರ್ ಪ್ಲೀಸ್, ಇವ್ರವ್ರನ್ನ ಡಿಸ್ಟರ್ಬೇ ಮಾಡಲ್ಲ, ಮಾತೇ ಆಡ್ಸಲ್ಲ. ತುಂಬಾ ನೊಂದ್ಕೊಂಡಿದ್ದಾರೆ ಸರ್, ತುಂಬಾ ಟೆನ್ಷನ್ ಇದ್ದಾರೆ. ಇದೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ಸರಿ, ಹಾಗಾದ್ರೆ ನೀವು ಒಬ್ಬರೇ ಹೋಗಿ ಪೇಷಂಟ್ನ ಮಾತಾಡಿಸ್ಬೇಡಿ. ಸಾಧ್ಯ ಆದ್ರೆ ಇವತ್ತೇ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಏನ್ ಮೇಡಮ್ ಇದೆಲ್ಲ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇನ್ಯಾವಾಗಾದ್ರೂ ಬೇಕು ಅಂದ್ರೆ ಮತ್ತೆ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್. ಏನ್ ಮೇಡಮ್ ಇದೆಲ್ಲ? ಇದೆಲ್ಲ ವಿಜಯಾಂಬಿಕಾ ಕೈವಾಡ ಸುಬ್ಬು. ಇದು ವಿಜಯಾಂಬಿಕಾ ಮಾಡಿಸಿದ್ದು ಅಂತ ಹೇಗೆ ಹೇಳ್ತಿದ್ದೀರಾ ಮೇಡಮ್? ಎಲ್ಲ ಡೀಟೇಲ್ಸ್ ನಿನಗೆ ಆಮೇಲೆ ಹೇಳ್ತೀನಿ ಸುಬ್ಬು. ಆದ್ರೆ ಆ ವಿಜಯಾಂಬಿಕಾ ಚಿಕ್ಕಮ್ಮನ ಪ್ರಾಣ ತೆಗಿಯೋ ಮಟ್ಟಕ್ಕೆ ಹೋಗಿದ್ದಾಳೆ ಅಂದ್ರೆ ನಾವೇನು ಸುಮ್ಮನೆ ಇರಬಾರ್ದು ಸುಬ್ಬು. ಮೇಡಮ್, ಯಜಮಾನ್ರಿಗೆ ಈಗಲೇ ವಿಷಯ ಹೇಳ್ಬೋಣ? ಇಲ್ಲ, ಸದ್ಯಕ್ಕೆ ಯಾರಿಗೂ ಈ ವಿಷಯ ಹೇಳೋದು ಬೇಡ ಸುಬ್ಬು. ಯಾಕಂದ್ರೆ ಅವಳು ಕರ್ಸಿರೋ ಡಾಕ್ಟರ್ಸ್ ಆಗ್ಲಿ, ನರ್ಸ್ಗಳಾಗ್ಲಿ, ರೌಡಿಗಳಾಗ್ಲಿ, ಇವ್ರು ಯಾರು ನಮ್ ಕೈಗೆ ಸಿಗಲ್ಲ. ನಾವೇನಾದ್ರೂ ಈ ವಿಷಯನ ಅಪ್ಪಂಗೆ ಹೇಳಿದ್ರೆ ನಾವು ಹೇಳ್ತಿರೋದು ಸುಳ್ಳು ಅಂತ ಆ ವಿಜಯಾಂಬಿಕಾ ಪ್ರೂವ್ ಮಾಡ್ಬೋದು. ನಮಗೀಗ ಸಾಕ್ಷಿ ಬೇಕು. ನಾವೇನೇ ಹೇಳೋದಿದ್ರು ಅದನ್ನ ಸಾಕ್ಷಿ ಸಮೇತನೇ ಹೇಳ್ಬೇಕು. ಅಲ್ಲಿವರೆಗೂ ಈ ವಿಷಯ ಎಲ್ಲ ನಮ್ಮಲ್ಲೇ ಇರ್ಲಿ ಸುಬ್ಬು. ರಕ್ತ ಕುದೀತಾ ಇದೆ ಮೇಡಮ್. ಅಲ್ಲ ಮೇಡಮ್, ವಿಜಯಾಂಬಿಕಾ ಮೇಡಮು ಯಜಮಾನ್ರ ಮನೆ ಅನ್ನ ತಿನ್ಕೊಂಡೆ ಈ ತರ ಮಾಡ್ತಾ ಇದಾರಲ್ಲ ಮೇಡಮ್. ಯಜಮಾನ್ರಂತೂ ಪಾಪ ವಿಜಯಾಂಬಿಕಾ ಮೇಡಮ್ನ ದೇವರು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅವರೇ ಈ ಮನೆಗೆ ವಿಷ ಅಂತ. ಬಿಡಬಾರ್ದು ಮೇಡಮ್, ಹೇಗಾದ್ರೂ ಮಾಡಿ ಅವ್ರನ್ನ ಹಿಡಿಲೇಬೇಕು. ಅವ್ರು ಮಾಡಿರೋ ಕೆಲಸಕ್ಕೆ ತಕ್ಕ ಪಾಠ ಕಲಿಸ್ಲೇಬೇಕು. ಆಗುತ್ತೆ ಸುಬ್ಬು.